ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ RRB ಗ್ರೂಪ್ ಡಿ ಫಸ್ಟ್ ಶಿಫ್ಟ್ ಕ್ವಶನ್ ಯಾವ ಥರ ಕೇಳಿದಾರೆ ಅಂತ ಬರೋಣ. ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸ್ ಕ್ವಶನ್, ಕೇವಲ ಒಂದು ಮ್ಯಾಥ್ಸ್ ಕ್ವಶನ್ ಮಾತ್ರ ಅವೈಲೇಬಲ್ ಇದೆ. ಓಕೆ, ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ನಿಸಾರ್ ಉಪಗ್ರಹವನ್ನು ಉಡಾಯಿಸಲು ಯಾವ ಉಡಾವಣಾ ವಾಹನವನ್ನು ಬಳಸಲಾಯಿತು ಅಥವಾ ಬಳಸಲಾಗುವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದ್ರೆ ಇದು GSLV F-16 ಅಂತ. GSLV ಅಂದರೆ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಓಕೆ, ಸೊ ಈ ಒಂದು ಉಡಾವಣಾ ವಾಹಕವನ್ನು ಬಳಸಿ ಈ ನಿಸಾರ್ ಎನ್ನುವಂಥ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಈ ನಿಸಾರ್ ಎನ್ನುವಂಥ ಉಪಗ್ರಹ ಇದು ಅಮೇರಿಕಾದ ನಾಸಾ ಮತ್ತು ಭಾರತದ ಇಸ್ರೋ ಸಂಸ್ಥೆ ಎರಡೂ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಒಂದು ಉಪಗ್ರಹ. ಓಕೆ, ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ ಪ್ರಮುಖ ರಾಷ್ಟ್ರೀಯ ಯೋಜನೆ ಯಾವುದು? ಇದನ್ನು ನಂತರ ಜೈಪುರ್ ಸೇರಿದಂತೆ ದೇಶಾದ್ಯಂತ ಮನೆಗಳು ಮತ್ತು ಗ್ರಾಮಗಳಿಗೆ ವಿಸ್ತರಿಸಲಾಯಿತು. ಸೊ ಇದು ಯಾವುದಪ್ಪ ಅಂದ್ರೆ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ. ಓಕೆ, ನೆಕ್ಸ್ಟ್ ಸಾಕ್ಯ ಸಾಗರ ಸರೋವರ. ಇದು ಆ್ಯಕ್ಚುಲಿ ಶೇಖಾಜಿಲ್ ಅಲ್ಲ, ಸಾಕ್ಯ ಸಾಗರ ಸರೋವರ ಎನ್ನುವಂಥ ಪಕ್ಷಿಧಾಮ ರಾಮ್ಸರ್ ತಾಣವಾಗಿ ಯಾವಾಗ ಸೇರಿಸಲಾಯಿತು? ಇದನ್ನು ಕೇಳಿದಾರೋ ಅಥವಾ ಈಗ ತಾನೇ ಸೇರಿಸಲ್ಪಟ್ಟ ಶೇಖಾಜಿಲ್ ಅನ್ನು ಕೇಳಿದಾರೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಆದರೆ ಒಂದು ಕ್ವಶನ್ ಕನ್ಫರ್ಮ್ ಕೇಳಿದ್ದಾರೆ, ಯಾವುದಪ್ಪ ಅಂದರೆ ರಾಮ್ಸರ್ ತಾಣಕ್ಕೆ ಸಂಬಂಧಪಟ್ಟ ಕ್ವಶನ್. ಓಕೆ, ಶೇಖಾಜಿಲ್ ಅಂತ ಕೇಳಿದರೆ ಅದು 2026ರಲ್ಲಿ ಸೇರ್ಪಡೆಯಾಗಿದೆ ರಾಮ್ಸರ್ ತಾಣಕ್ಕೆ. ಸಾಕ್ಯ ಸಾಗರ ಸರೋವರ ಅಂತ ಕೇಳಿದರೆ ಇದು 2022ರ ಏಪ್ರಿಲಲ್ಲಿ ಸೇರ್ಪಡೆಯಾಗಿದೆ. 2022ರ ಜುಲೈಯಲ್ಲಿ ಸೇರ್ಪಡೆಯಾಗಿದೆ. ಓಕೆ, ಶೇಖಾಜಿಲ್ ಅಂತ ಕೇಳಿದರೆ ಅದು 2026 ಏಪ್ರಿಲ್. ಸಾಕ್ಯ ಸಾಗರ ಕೇಳಿದರೆ ಅದು 2022 ಜುಲೈ. ಹೌದಾ? ಹಾಗಾದರೆ ಈ ರಾಮ್ಸರ್ ತಾಣ ಅಂದರೆ ಇದು ಎಲ್ಲಿ ಕಂಡುಬರುತ್ತೆ? ಇದು ಇರಾನ್ನಲ್ಲಿ ಕಂಡುಬರುತ್ತೆ. ಪ್ರತಿ ವರ್ಷ ಫೆಬ್ರವರಿ 2ರಂದು ನಾವು ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ. ಹೌದಾ? ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ. ಇದು ಸುಮಾರು 1971ರಿಂದ ಈ ಒಂದು ಜೌಗು ದಿನವನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಈಗ ಭಾರತದಲ್ಲಿ ಒಟ್ಟಾರೆಯಾಗಿ 100 ರಾಮ್ಸರ್ ತಾಣಗಳು ಕಂಡುಬರ್ತವೆ. 100ನೇದು ಯಾವುದಪ್ಪ ಅಂದ್ರೆ ಸೂರ್ ತಾಲ್ ಅಥವಾ ಜಯಪ್ರಕಾಶ್ ನಾರಾಯಣ ಸರೋವರ. ಓಕೆ, ನೆಕ್ಸ್ಟ್ ಕ್ವಶನ್. DRDOನಿಂದ ಸ್ವದೇಶಿ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಕ್ಷಿಪಣಿಯ ಯಶಸ್ವಿ ವಿಮಾನ ಪರೀಕ್ಷೆಯನ್ನು ಎಲ್ಲಿ ನಡೆಸಲಾಯಿತು? ಸೊ ನಾವು ಪ್ರಮುಖವಾಗಿ 3 ಇನ್ಫಾರ್ಮೇಷನ್ ತಿಳ್ಕೊರಿ ಈ ಕ್ವಶನ್ ಸಂಬಂಧಪಟ್ಟದ್ದು. ಏನಪ್ಪ ಅಂದರೆ ಕ್ಷಿಪಣಿ ಅಥವಾ ಮಿಸೈಲ್ ಅಂತ ಬಂದಾಗ ನೋಡಿರಿ, ಕ್ಷಿಪಣಿ ಅಂತ ಬಂದಾಗ ನಾವು ಇದನ್ನು ಒಡಿಶಾದ ಚಾಂಡೀಪುರ್ನಲ್ಲಿ ಪ್ರಯೋಗ ಮಾಡ್ತೀವಿ. ಇಲ್ಲಿ ಚಾಂಡೀಪುರ. ಇನ್ನು ರಾಕೆಟ್ ಅಂದರೆ ಸ್ಯಾಟಲೈಟ್ ಉಪಗ್ರಹ ಅಂತ ಬಂದಾಗ ಇದನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಉಡಾವಣೆ ಮಾಡ್ತೀವಿ. ಶ್ರೀಹರಿಕೋಟ ಯಾವುದು ರಾಕೆಟ್ ಅಲ್ಲ, ಉಪಗ್ರಹ ಅಂತ ಬಂದಾಗ. ಇನ್ನು ನೆಕ್ಸ್ಟ್ ರಾಕೆಟ್ ಪರೀಕ್ಷೆ ಅಂತ ಬಂದಾಗ ಸೊ ಇದನ್ನು ನಾವು ಕೇರಳದ ತುಂಬ ಅಥವಾ ವಿಕ್ರಮ್ ಸಾರಾಭಾಯಿ ಉಡಾವಣಾ ಕೇಂದ್ರದಲ್ಲಿ ಇದನ್ನು ಉಡಾವಣೆ ಮಾಡ್ತೀವಿ. ಕ್ಷಿಪಣಿ ಅಂತ ಬಂದಾಗ ಒಡಿಶಾದ ಚಾಂಡೀಪುರ್, ಉಪಗ್ರಹ ಅಥವಾ ಸ್ಯಾಟಲೈಟ್ ಅಂತ ಬಂದಾಗ ಶ್ರೀಹರಿಕೋಟ, ರಾಕೆಟ್ ಅಂತ ಬಂದಾಗ ಕೇರಳದ ತುಂಬ. ಓಕೆ, ಸೊ ಹಾಗಾದರೆ ಇದು ಕ್ಷಿಪಣಿ ಇದೆ, ಇದನ್ನು ಎಲ್ಲಿ ಉಡಾವಣೆ ಮಾಡ್ತೀವಿ? ಚಾಂಡೀಪುರ, ಒಡಿಶಾ. ಇದರ ಇನ್ನೊಂದು ಹೆಸರು ಏನಪ್ಪ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಇದು ಕ್ಷಿಪಣಿ ಪರೀಕ್ಷಾ ಕೇಂದ್ರ ಅಂತ. APJ ಅಬ್ದುಲ್ ಕಲಾಂ ಕ್ಷಿಪಣಿ ಪರೀಕ್ಷಾ ಕೇಂದ್ರ ಅಂತ ಇದರ ಹೆಸರು. ಓಕೆ, ನೆಕ್ಸ್ಟ್ ಇದು ಮ್ಯಾಥ್ಸ್ ಕ್ವಶನ್. ಒಂದೇ ಅವೈಲೇಬಲ್ ಇದೆ. 2 ಪುಸ್ತಕಗಳ ಬೆಲೆ ಒಂದೇ ಆಗಿದೆ. ಒಂದನ್ನು 15% ಲಾಭದಲ್ಲಿ, ಇನ್ನೊಂದನ್ನು 10ರಷ್ಟು ನಷ್ಟದಲ್ಲಿ ಮಾರಲಾಗುತ್ತದೆ. ಮಾರಾಟದ ನಂತರ ಖರೀದಿಗಾರರಿಗೆ ₹100 ಕ್ಯಾಶ್ಬ್ಯಾಕ್ ನೀಡಲಾಗುತ್ತದೆ.
ಪ್ರತಿ ಪುಸ್ತಕದ ಬೆಲೆ 1000 ಆಗಿದ್ದರೆ ಒಟ್ಟಾರೆ ವ್ಯವಹಾರದಲ್ಲಿ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ಮ್ಯಾಥ್ಸಲ್ಲಿ. ಓಕೆ, ಸೊ ಈ ಒಂದು ಕ್ವಶನನ್ನು ನೀವೇ ಸಾಲ್ವ್ ಮಾಡಿ. ಯಾಕಂದರೆ ಇದನ್ನು ಸಾಲ್ವ್ ಮಾಡ್ತಾ ಕುಂತರೆ ಸೊ ವಿಡಿಯೋ ಭಾಳ ಲೆಂತಿ ಆಗುತ್ತೆ. ಈ ಕ್ವಶನ್ ಈಸಿ ಇದೆ, ಸೊ ನೀವೇ ಸಾಲ್ವ್ ಮಾಡಿ. ಇದೇ ರೀತಿ ಕ್ವಶನ್ ಕೇಳಕತ್ತಾರ ಮ್ಯಾಥ್ಸ್ನಲ್ಲಿ, ಎಸ್ಪೆಷಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಡಿಸ್ಕೌಂಟ್ ಚಾಪ್ಟರ್ ಮೇಲೆ. ಓಕೆ, ನೆಕ್ಸ್ಟ್ 2 ಅಣುಗಳ ಮೆಥನಾಲ್ ಸಾಕಷ್ಟು ಆಮ್ಲಜನಕದೊಂದಿಗೆ, ಅಂದರೆ 2 ಅಣುಗಳ ಮೆಥನಾಲ್ ಇದೆಯಲ್ಲ CH3OH ಅಂತ, ಸಾಕಷ್ಟು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿದಾಗ ಎಷ್ಟು ಇಂಗಾಲದ ಡೈಆಕ್ಸೈಡ್ ಅಣುಗಳು ರೂಪುಗೊಳ್ಳುತ್ತವೆ? ಎಷ್ಟಪ್ಪ ಅಂದರೆ 2 ಅಣುಗಳ ಇಂಗಾಲದ ಡೈಆಕ್ಸೈಡ್ ಸಾಕಷ್ಟು ರೂಪುಗೊಳ್ಳುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಧ್ವನಿ ಇದು ಯಾವ ರೀತಿಯ ಚಲನೆಯಿಂದ ಉತ್ಪತ್ತಿಯಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾರೆ. ಯಾವ ರೀತಿಯಪ್ಪ ಅಂದರೆ ವೈಬ್ರೇಷನ್ ಅಥವಾ ಕಂಪನ ಅಂತ ಕರಿತೀವಿ. ವೈಬ್ರೇಷನ್. ಹೌದಾ? ಹಾಗಾದರೆ ಧ್ವನಿ ಯಾವ ರೀತಿಯ ತರಂಗ? ಒಂದು ಯಾಂತ್ರಿಕ ತರಂಗ. ಯಾಂತ್ರಿಕ ತರಂಗ. ಮನುಷ್ಯನಿಗೆ ಕೇಳಿಸಲ್ಕೊಳ್ತಕ್ಕಂಥ ಧ್ವನಿಯ ತೀವ್ರತೆ ಎಷ್ಟಪ್ಪ ಅಂದ್ರೆ 20 ಹರ್ಟ್ಜ್ನಿಂದ 20,000 ಹರ್ಟ್ಜ್. 20 kHz ಅಂದರೂ ಒಂದೇ, 20,000 ಹರ್ಟ್ಜ್ ಅಂದರೂ ಒಂದೇ. ಹೌದಾ? ಇನ್ನು ಶಬ್ದದ ವೇಗ ಘನದಲ್ಲಿ ಅಧಿಕವಾಗಿರುತ್ತೆ, ದ್ರವದಲ್ಲಿ ಘನಕ್ಕಿಂತ ಸ್ವಲ್ಪ ಕಡಿಮೆ, ಇನ್ನು ಅನಿಲದಲ್ಲಿ ದ್ರವಕ್ಕಿಂತ ಮತ್ತಷ್ಟು ಕಡಿಮೆ ಆಗುತ್ತೆ. ಘನದಲ್ಲಿ ಅಧಿಕ, ಇದರಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ, ಅನಿಲದಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ. ಹೌದಾ? ನೆಕ್ಸ್ಟ್, ಸ್ವೀಡನ್ ದೇಶ ನೀಡುವ ವಿದೇಶಿ ಸರ್ಕಾರದ ಮುಖ್ಯಸ್ಥರಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿ ಯಾಕೈತಪ್ಪ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2026ರಲ್ಲಿ ಸ್ವೀಡನ್ಗೆ ಭೇಟಿ ಕೊಟ್ಟಿದ್ದರು. ಸೊ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ರಾಯಲ್ ಆರ್ಡರ್ ಆಫ್ ದಿ ಪೋಲಾರ್ ಸ್ಟಾರ್ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವವನ್ನು ನೀಡಿದ್ದಾರೆ. ಹೌದಾ? ಅದಕ್ಕೆ ಈ ಪ್ರಶಸ್ತಿ ಸುದ್ದಿಯಲ್ಲಿದೆ. ನೆಕ್ಸ್ಟ್, ಎಕ್ಸರ್ಸೈಸ್ ಪ್ರಗತಿ ಎನ್ನುವಂತಹ ಒಂದು ಮಿಲಿಟರಿ ಅಭ್ಯಾಸ, ಅದರ ಮೊದಲ ಆವೃತ್ತಿಯನ್ನು ಭಾರತೀಯ ಸೇನೆಯು ಎಲ್ಲಿ ಆಯೋಜಿಸಿತು? ಎಲ್ಲಿಪ್ಪ ಅಂದ್ರೆ ನಾರ್ತ್ ಈಸ್ಟ್ ರಾಜ್ಯವಾದ ಮೇಘಾಲಯದಲ್ಲಿ. ಹೌದಾ? ನೆಕ್ಸ್ಟ್, ವಿಶ್ವ ಪ್ರೆಸ್ ಸ್ವಾತಂತ್ರ್ಯದ ಸೂಚ್ಯಂಕ 2026ರಲ್ಲಿ ಯಾವ ದೇಶವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಯಾವ ದೇಶಪ್ಪ ಅಂದ್ರೆ ಕಳೆದ ಬಾರಿ ಅಂದರೆ 2025ರಲ್ಲಿ ಡೆನ್ಮಾರ್ಕ್ ಈ ಒಂದು ಸ್ಥಾನವನ್ನು ಪಡೆದಿತ್ತು. ಈ ವರ್ಷ ನಾರ್ವೆ ಈ ಒಂದು ಸ್ಥಾನವನ್ನು ಪಡೆದಿದೆ. ಹೌದಾ? ಯಾಕಂತಂದ್ರೆ ನಾವು ಸ್ಕ್ಯಾಂಡಿನೇವಿಯನ್ ದೇಶ ಅಂತ ನೋಡ್ತೀವಿ. ಸ್ಕ್ಯಾಂಡಿನೇವಿಯನ್ ದೇಶ. ಹೌದಾ? ಅದರಲ್ಲಿ ಫಿನ್ಲ್ಯಾಂಡು ಮತ್ತು ನಾರ್ವೆ ಮತ್ತು ಡೆನ್ಮಾರ್ಕ್ ಅಂತ ನೋಡ್ತೀವಿ. ಸೊ ಈ ದೇಶಗಳು ಯಾವತ್ತೂ ಕೂಡ ಸ್ವಚ್ಛತೆಯಲ್ಲಿ ಮತ್ತು ಪ್ರೆಸ್ ಇಂಡೆಕ್ಸಲ್ಲಿ ಮತ್ತು HDIನಲ್ಲಿ ಆಲ್ಮೋಸ್ಟ್ ಟಾಪ್ ಸ್ಥಾನವನ್ನು ಕವರ್ ಮಾಡಿರ್ತಾವೆ. ಓಕೆ, ನೆಕ್ಸ್ಟ್ ಅಪ್ಪದ ಮನೆ ಮೇಲೆ ಒಂದು ಕ್ವಶನ್ ಕೇಳಿದಾರೆ. ಆ ಕ್ವಶನ್ ಯಾವ ರೀತಿ ಕೇಳಿದಾರೆ ಗೊತ್ತಿಲ್ಲ, ಯಾಕಂದರೆ ಆ ಕ್ವಶನ್ ಕಂಪ್ಲೀಟ್ಲಿ ಅವೈಲೇಬಲ್ ಇಲ್ಲ. ಆದರೆ ಕ್ವಶನ್ ಮಾತ್ರ ಕೇಳಿರೋದು ಕನ್ಫರ್ಮ್. ಅದು ಯಾವ ರೀತಿ ಕೇಳಿರ್ಬೋದು ಗೊತ್ತಿಲ್ಲ, ಆದರೆ ನಾನು ಈ ರೀತಿ ಕೇಳಿರ್ಬೋದು ಅಂತ ಅಂದ್ಕೊಂಡು ಈ ಕ್ವಶನ್ ತೊಗೊಂಬಂದಿದ್ದೀನಿ. ಓಕೆ, ಅಪ್ಪದ ಮನೆಗಳು ಅಥವಾ ಆರ್ಟರೀಸ್ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಪಧಮನಿಗಳು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ. ನೋಡೋಣ. ಅಪಧಮನಿಗಳು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ಸಾಗಿಸುತ್ತವೆ. ನೋಡೋಣ. ಅಪಧಮನಿಗಳಲ್ಲಿ ರಕ್ತವು ನಿಧಾನವಾಗಿ ಹರಿಯುತ್ತದೆ. ಅಪಧಮನಿಗಳಲ್ಲಿ ಕವಾಟಗಳು ಇರುತ್ತವೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ. ಅಪಧಮನಿಗಳು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ. ಅದರಲ್ಲೂ ಯಾವ ರಕ್ತವನ್ನು ಅಂತ ಕೊಟ್ಟರೆ ಶುದ್ಧ ರಕ್ತವನ್ನು. ಓಕೆ, ಇದು ನೆಕ್ಸ್ಟ್ ಇಲ್ಲಿ ನೋಡಿರಿ. ಸೊ ಇದು ಹಾರ್ಟ್ ಅಂತ ಅಂದ್ಕೊಳ್ಳಿ. ಓಕೆ, ನಾನು ಸ್ವಲ್ಪ ಸಣ್ಣ ಮಾಡ್ತೀನಿ. ಸೊ ಇದು ಶ್ವಾಸಕೋಶ ಅಂತ ಅಂದ್ಕೊಳ್ಳಿ. ಸೊ ಇದು ಹಾರ್ಟ್ ಅಂತ ಅಂದ್ಕೊಳ್ಳಿ. ಸೊ ಇದು ನಮ್ಮ ಲೋಮನಾಳ ಅಂತ ಅಂದ್ಕೊಳ್ಳಿ. ಒಂದು ಸಣ್ಣ ಕಾನ್ಸೆಪ್ಟ್. ಸೊ ಇಲ್ಲಿ ಇದರಿಂದ ಆಕ್ಸಿಜನ್ ಒಳಗೊಂಡ ರಕ್ತ ಇಲ್ಲಿ ಬರುತ್ತೆ, ಹೃದಯಕ್ಕೆ ಬರುತ್ತೆ. ಹೌದಾ? ಇದು ಏನಪ್ಪ ಅಂದರೆ ಪುಪ್ಪಸಕ ಅಭಿಧಮನಿ. ಯಾವುದು? ಪುಪ್ಪಸಕ
ಅಭಿಧಮನಿ. ಯಾವ ಒಂದು ನಾಳ ಹೃದಯಕ್ಕೆ ಬರುತ್ತೋ ಅದನ್ನು ನಾವು ಅಭಿಧಮನಿ ಅಂತ ಕರಿತೀವಿ. ಯಾವ ನಾಳ ಹೃದಯದಿಂದ ಹೊರಡುತ್ತೋ ಅದಕ್ಕೆ ಅಪಧಮನಿ ಅಂತೀವಿ. ಈಗ ಶುದ್ಧ ರಕ್ತ ಇಲ್ಲಿಂದ ಹೃದಯಕ್ಕೆ ಬಂತು. ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಶುದ್ಧ ರಕ್ತವನ್ನು ಒಯ್ತಕ್ಕಂಥ ನಾಳೆ ಯಾವುದಪ್ಪ ಅಂದರೆ ಅದು ಅಪಧಮನಿ. ಹೌದಾ? ಇಲ್ಲಿ ಬಂದು ಜೀವಕೋಶ ಅದನ್ನೆಲ್ಲ ಬಳಸ್ಕೊತಾವೆ, ಆಕ್ಸಿಜನ್ ಬಳಸ್ಕೊತಾವೆ. ಇನ್ನು ಇಲ್ಲಿಂದ ಅಶುದ್ಧ ರಕ್ತ ಮತ್ತೆ ಹೃದಯಕ್ಕೆ ಹೋಗ್ಬೇಕು. ಸೊ ಆಗಲೇ ಹೇಳಿದ ಹಾಗೆ ಹೃದಯಕ್ಕೆ ಹೋಗ್ತಕ್ಕಂಥ ನಾಳಗಳಿಗೆ ನಾವು ಏನಂತ ಕರಿತೀವಿ? ಅಭಿಧಮನಿ ಅಂತ ಕರಿತೀವಿ. ಸೊ ಇದು ಅಭಿಧಮನಿ, ಅಶುದ್ಧ ರಕ್ತವನ್ನು ಒಳಗೊಂಡಂತಹ ರಕ್ತವನ್ನು ಹೃದಯಕ್ಕೆ ಸಾಗಿಸ್ತಕ್ಕಂಥ ಒಂದು ನಾಳ ಅಭಿಧಮನಿ. ಹೌದಾ? ಇನ್ನು ಮತ್ತೆ ಹೃದಯದಿಂದ ಈ ಒಂದು ಅಶುದ್ಧ ರಕ್ತವನ್ನು ಮತ್ತೆ ಶ್ವಾಸಕೋಶಕ್ಕೆ ಹೋಗ್ಬೇಕಲ್ಲ, ಮತ್ತೆ ಅದೇ ಕಾನ್ಸೆಪ್ಟ್. ಹೃದಯದಿಂದ ಯಾವುದಾದ್ರೂ ನಾಳ ಹೊಂಟರೆ ಅದಕ್ಕೆ ನಾವು ಅಪಧಮನಿ ಅಂತ ಕರಿತೀವಿ. ಸೊ ಇದು ಶ್ವಾಸಕೋಶಕ್ಕೆ ಹೋಗ್ತಾ ಇರೋದ್ರಿಂದ ಇದಕ್ಕೆ ನಾವು ಪುಪ್ಪಸಕ ಅಪಧಮನಿ ಅಂತ ಕರಿತೀವಿ. ಪುಪ್ಪಸಕ ಅಪಧಮನಿ, ಹೃದಯದಿಂದ ಶ್ವಾಸಕೋಶಕ್ಕೆ. ಮತ್ತು ಇದೇ ರೀತಿ ಸೈಕಲ್ ನಡೆಯುತ್ತೆ. ಮತ್ತೆ ಶುದ್ಧ ರಕ್ತ, ಮತ್ತು ಅಶುದ್ಧ ರಕ್ತ. ಓಕೆ, ನೆಕ್ಸ್ಟ್, ಪ್ರಾಣಿ ಸಾಮ್ರಾಜ್ಯದಲ್ಲಿ ಕೆಳಗಿನ ಯಾವ ಗುಂಪಿನ ಪ್ರಾಣಿಗಳು ಶೀತ ರಕ್ತದ ಪ್ರಾಣಿಗಳಾಗಿವೆ? ಸೊ ಇದು ಕೂಡ ಒಂದು ಕಾನ್ಸೆಪ್ಟ್ ಕ್ವಶನ್. ಇವತ್ತಿನ ಎಕ್ಸಾಮ್ನಲ್ಲಿ ಕೋಲ್ಡ್ ಬ್ಲಡ್ ಅಂದರೆ ಶೀತ ರಕ್ತದ ಪ್ರಾಣಿ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಆದರೆ ಅದು ಕ್ವಶನ್ ಕೂಡ ಸಂಪೂರ್ಣವಾಗಿ ಅವೈಲೇಬಲ್ ಇಲ್ಲ, ಯಾವ ರೀತಿ ಕೇಳಿದಾರಂತ. ಆದರೆ ಕೇಳಿರೋದಂತೂ ಕನ್ಫರ್ಮ್. ಈ ರೀತಿ ಕೇಳಿರ್ಬೋದು ಅಂತ ಅಂದ್ಕೊಂಡು ನಾನು ಈ ಕ್ವಶನ್ ತಂದಿದ್ದೀನಿ. ಓಕೆ, ಪ್ರಾಣಿ ಸಾಮ್ರಾಜ್ಯದಿಂದ ಬಂದಾಗ ನಾವು ಪ್ರಮುಖವಾಗಿ ಸಸ್ತನಿ ನೋಡ್ತೀವಿ, ಸರೀಸೃಪ ನೋಡ್ತೀವಿ. ಹೌದಾ? ಮತ್ತು ಕಶೇರುಕ, ಅಕಶೇರುಕ ಅಂತ ಬರ್ತಾವೆ. ನೆಕ್ಸ್ಟು ಇನ್ನು ಏನಪ್ಪ ಅಂದ್ರೆ ಪಕ್ಷಿಗಳು ಬರ್ತಾವೆ. ಹೌದಾ? ಹಾಗಾದರೆ ಶೀತ ರಕ್ತವನ್ನು ಹೊಂದಿರತಕ್ಕಂಥ ಪ್ರಾಣಿಗಳು ಯಾವಪ್ಪ ಅಂತ ಕ್ವಶನ್ ಕೇಳಿದರೆ, ಸೊ ಇಲ್ಲಿ ನೋಡಿರಿ, ಸಸ್ತನಿಗಳು ಬಿಸಿ ರಕ್ತ ಹೊಂದಿರತಕ್ಕಂಥ ಪ್ರಾಣಿಗಳು. ಹೌದಾ? ಸೊ ಇಲ್ಲೂ ಕೂಡ ಸಸ್ತನಿ ಇದೆ, ಇಲ್ಲಿ ಪಕ್ಷಿ ಮತ್ತು ಉರಗ ಅಂತ ಇದೆ. ಆದರೆ ಆಪ್ಷನ್ ಬಿ ನೋಡಿರಿ, ಉರಗಗಳು ರೆಪ್ಟೈಲ್ಸ್, ಮೀನುಗಳು, ಉಭಯಚರಗಳು ಮತ್ತು ಅಕಶೇರುಕಗಳು. ಅಕಶೇರುಕ ಅಂತ ಬಂದಾಗ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಅಕಶೇರುಕ ಕೂಡ ಶೀತ ರಕ್ತವನ್ನು ಹೊಂದಿರತಕ್ಕಂಥ ಪ್ರಾಣಿಗಳು. ಅಕಶೇರುಕ ಅಂತಂದರೆ ಏನು? ಬೆನ್ನು ಮೂಳೆ ಇಲ್ಲದೇ ಇರೋ ಪ್ರಾಣಿಗಳು. ಬೆನ್ನು ಮೂಳೆ ಇಲ್ಲದೇ ಇರೋ ಪ್ರಾಣಿಗಳು. ಈಗ ಮಾನವನಿಗೆ ಬೆನ್ನು ಮೂಳೆ ಇದೆ, ಆದ್ದರಿಂದ ಮಾನವ ಒಬ್ಬ ಕಶೇರುಕ ಪ್ರಾಣಿ. ಹೌದಾ? ಕಶೇರುಕ ಪ್ರಾಣಿ. ಸೊ ಈ ರೀತಿ ಪ್ರಶ್ನೆ ಕೇಳಾಕತ್ತಾರ ಬಯಾಲಜಿಯಲ್ಲಿ. ಇನ್ನು ನೆಕ್ಸ್ಟ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸುಟ್ಟಾಗ ಯಾವ ರೀತಿಯ ಜ್ವಾಲೆಯನ್ನು ಉಂಟು ಮಾಡುತ್ತವೆ? ಹೈಡ್ರೋಕಾರ್ಬನ್ ಅಂತ ಬಂದಾಗ ನಾವು ಪ್ರಮುಖವಾಗಿ ಎರಡು ರೀತಿಯ ಹೈಡ್ರೋಕಾರ್ಬನ್ ನೋಡ್ತೀವಿ. ಎಷ್ಟು ರೀತಿ? ಎರಡು ರೀತಿ. ಮೊದಲನೇದು ಯಾವುದಪ್ಪ ಅಂದರೆ ಪರ್ಯಾಪ್ತ. ಯಾವುದು? ಪರ್ಯಾಪ್ತ. ಇನ್ನು ಎರಡನೇದು ಅಪರ್ಯಾಪ್ತ. ಹೌದಾ? ಹಾಗಾದರೆ ಪರ್ಯಾಪ್ತ ಅಂದರೆ ಏನು, ಅಪರ್ಯಾಪ್ತ ಅಂದರೆ ಏನು? ಮೊದಲಿಗೆ ಪರ್ಯಾಪ್ತ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ನಡುವೆ ಏಕಬಂಧವನ್ನು ಹೊಂದಿರಬೇಕು. ಯಾವುದು? ಏಕಬಂಧವನ್ನು ಹೊಂದಿದರೆ ಅದನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತೀವಿ. ಯಾವ ರೀತಿಯಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮೀಥೇನ್. ಯಾವುದು? ಮೀಥೇನ್ ಅಂತ. ಯಾವುದು? CH4 ಅಂತ. ಓಕೆ, ಒಂದು ನಿಮಿಷ. CH4. ಯಾಕಂದರೆ ಇಲ್ಲಿ ಕಾರ್ಬನ್ ಅಣು ಒಂದೇ ಇದೆಯಲ್ಲ, ಸೊ ಒಂದೇ ಬಂಧವನ್ನು ಹೊಂದಿರೋದ್ರಿಂದ ಅದನ್ನು ನಾವು ಏನಂತ ಕರಿತೀವಿ? ಪರ್ಯಾಪ್ತ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಅಥವಾ ಎರಡು ಅಥವಾ ಮೂರು ಬಂಧ ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್ಗಳನ್ನು ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಅದು ಆಕ್ಸಿಜನ್ ಅಣು ಇರ್ಬೋದು. ಹೌದಾ? ಇನ್ನು ನೆಕ್ಸ್ಟ್, ಇನ್ನು ಜ್ವಾಲೆ ಅಂತ ಬಂದಾಗ ಯಾವಾಗಲೇ ಆದರೂ ಪರ್ಯಾಪ್ತ ಹೈಡ್ರೋಕಾರ್ಬನನ್ನು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ದಹನ ಮಾಡಿದಾಗ ಇದು ಏನಪ್ಪ ಅಂದರೆ ನೀಲಿ ಜ್ವಾಲೆಯನ್ನು ಬಿಡುಗಡೆ ಮಾಡ್ತದೆ. ಇದೇ ಪರ್ಯಾಪ್ತ ಹೈಡ್ರೋಕಾರ್ಬನನ್ನು ಆಕ್ಸಿಜನನ್ನು ಅನುಪಸ್ಥಿತಿಯಲ್ಲಿ ಅಂದರೆ ಕಡಿಮೆ ಆಕ್ಸಿಜನನ್ನು ದಲ್ಲಿ ದಹನ ಮಾಡಿದಾಗ ಇದು ಹಳದಿ ಜ್ವಾಲೆಯನ್ನು ಉಂಟು ಮಾಡ್ತದೆ. ಓಕೆ,
ಇನ್ನು ನೆಕ್ಸ್ಟ್ ಇವ್ರು ಏನು ಕೇಳಿದಾರೆ, ಅಪರ್ಯಾಪ್ತ ಅಂತ ಕೇಳಿದ್ದಾರೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಸುಟ್ಟಾಗ ಇದು ಆಕ್ಸಿಜನ್ ಉಪಸ್ಥಿತಿ ಆಯಿತು ಅಥವಾ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಇದು ಯಾವಾಗಲೂ ಹಳದಿ ಜ್ವಾಲೆಯನ್ನು ಉತ್ಪತ್ತಿ ಮಾಡುತ್ತೆ. ಯಾವುದು? ಹಳದಿ ಜ್ವಾಲೆಯನ್ನು ಉತ್ಪತ್ತಿ ಮಾಡುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ವಶನ್ಸ್ ಆಗಿತ್ತು. ಎಂದಿನಂತೆ ಅದೇ ಕೂಡ ರೀಸನಿಂಗ್ ಮತ್ತು ಮ್ಯಾಥ್ಸ್ ಅವೇ ಟಾಪಿಕ್ ಕಂಟಿನ್ಯೂ ಆಗಕತ್ತವ ನಿನ್ನೆ ಹೇಳಿದ ಹಾಗೆ. ಮತ್ತು ಕರೆಂಟ್ ಅಫೇರ್ಸಿಂದ ಬಂದಾಗ ಜಾಸ್ತಿ ಕ್ವಶನ್ಸು 2026ರ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಿದ್ದಾವೆ. ಓಕೆ, ಸೊ ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.